ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರಿಯಾಂಕಾ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 10ನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 12ನೇ ಅಧ್ಯಾಯವಾಗಿರುವಂತಹ ಭಾರತದ ಮಣ್ಣುಗಳು ಈ ಒಂದು ಪಾಠದ ವಿವರಣೆಯನ್ನು ನಾನು ನೀಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಕ್ಕಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಭಾರತದ ಮಣ್ಣುಗಳು ಅನ್ನುವಂತಹ ಈ ಒಂದು ಪಾಠದಲ್ಲಿ ನೀವು ಏನೆಲ್ಲ ಅಂಶಗಳನ್ನು ತಿಳಿತಾ ಹೋಗ್ತೀರಾ ಅಂತ ಹೇಳಿದ್ರೆ, ಭಾರತದಲ್ಲಿನ ಮಣ್ಣಿನ ವಿಧಗಳು ಹಾಗೆ ಅವುಗಳ ಒಂದು ಹಂಚಿಕೆ ಆಗಿರ್ಬೋದು, ಹಾಗೆ ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ತಿಳಿತಾ ಹೋಗ್ತೀರಾ. ಜೊತೆಗೆ ಮಣ್ಣಿನ ಸವೆತದ ಪರಿಣಾಮಗಳು ಏನೇನಾಗುತ್ತೆ ಅನ್ನೋಂಥದ್ದು, ಹಾಗೆ ಮಣ್ಣನ್ನು ನಾವು ಸಂರಕ್ಷಣೆ ಹೇಗೆ ಮಾಡೋದು, ಹಾಗೆ ಅವುಗಳ ಒಂದು ನಿರ್ವಹಣೆ, ಈ ಒಂದು ಪಾಠ ಒಳಗೊಂಡಿರ್ತಕ್ಕಂತಹ ಅಂಶಗಳು. ಸ್ನೇಹಿತರೆ, ಮಣ್ಣು ಅಂತಹ ಒಂದು ಸಂಪನ್ಮೂಲ ಏನಿದೆ, ಇದು ನಮಗೆ ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಸಂಪನ್ಮೂಲಗಳಲ್ಲಿ ಒಂದಾಗಿರುವಂಥದ್ದು. ಇದನ್ನು ಮಾನವರು ತಯಾರು ಮಾಡೋದಕ್ಕೆ ಆಗೋದಿಲ್ಲ. ಹಾಗೆಯೇ ನಮ್ಮ ಭಾರತ ದೇಶ ಏನಿದೆ, ಬೇರೆ ಬೇರೆ ಬಗೆಯ ಮಣ್ಣುಗಳನ್ನು ಒಳಗೊಂಡಂತಹ ಒಂದು ದೇಶ. ನಾವು ಹಲವಾರು ರೀತಿಯಾದಂತಹ ಮಣ್ಣುಗಳು ಭಾರತದಲ್ಲಿ ಇರೋದನ್ನು ನಾವು ನೋಡ್ತೀವಿ. ಇದಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ, ಅವುಗಳು ಉತ್ಪತ್ತಿ ಆಗ್ತಕ್ಕಂತಹ ರೀತಿ. ಮಣ್ಣು ಯಾವ ರೀತಿ ಉತ್ಪತ್ತಿ ಆಗುತ್ತೆ ಅಂತಂದರೆ, ಅವು ಉತ್ಪತ್ತಿಯಾಗಿರುವಂತಹ ಮೂಲ ಶಿಲೆಗಳು ಹಾಗೆ ವಾಯುಗುಣಗಳ ಒಂದು ವ್ಯತ್ಯಾಸ ಏನಿದೆ, ಈ ಮಣ್ಣುಗಳು ಬೇರೆ ಬೇರೆ ರೀತಿಯಾದಂತಹ ಮಣ್ಣುಗಳು ಭಾರತದಲ್ಲಿ ಇರೋದಕ್ಕೆ ಕಾರಣ. ಹಾಗೆಯೇ ಕೆಲವು ಮಣ್ಣುಗಳು ಸಸ್ಯ ಹಾಗೆ ಪ್ರಾಣಿಗಳ ಕೊಳೆತಂತಹ ಜೈವಿಕಾಂಶವನ್ನು ಒಳಗೊಂಡಿರ್ತಕ್ಕಂಥದ್ದು ಮಣ್ಣು. ಇನ್ನು ಭಾರತದಲ್ಲಿ ಕಂಡು ಬರ್ತಕ್ಕಂತಹ ಮಣ್ಣನ್ನು ನಾವು ಪ್ರಮುಖವಾಗಿ ಎಷ್ಟು ವಿಧಗಳನ್ನಾಗಿ ಡಿವೈಡ್ ಮಾಡ್ಕೊಳ್ತೀವಿ ಅಂದರೆ 6 ವಿಧಗಳಾಗಿ ನಾವು ಮಾಡ್ಕೊಳ್ತೀವಿ. ಯಾವ್ಯಾವುದು ಆ ವಿಧಗಳು ಅಂತಂದರೆ, ಮೆಕ್ಕಲು ಮಣ್ಣಾಗಿರ್ಬೋದು, ಕಪ್ಪು ಮಣ್ಣು, ಕೆಂಪು ಮಣ್ಣು, ಜಂಬಿಟ್ಟಿಗೆ, ಮರುಭೂಮಿ ಮಣ್ಣು ಮತ್ತು ಪರ್ವತ ಮಣ್ಣು ಅಂತ ಹೇಳಿ ನಾವು ಭಾರತದಲ್ಲಿ ಇರ್ತಕ್ಕಂತಹ ಮಣ್ಣುಗಳನ್ನು 6 ವಿಧಗಳನ್ನಾಗಿ ನಾವು ಡಿವೈಡ್ ಮಾಡ್ಕೊಳ್ತಿದ್ದೀವಿ. ಸೊ ಈ ಡಿವೈಡ್ ಮಾಡ್ಕೊಂಡಿರುವಂತಹ 6 ರೀತಿಯಾದಂತಹ ಮಣ್ಣನ್ನು ನಾವು ಇವಾಗ ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೆಕ್ಕಲು ಮಣ್ಣು ಅಂತ ಹೇಳಿದ್ರೆ, ನದಿಗಳು ಅಥವಾ ಈ ಒಂದು ಪರ್ವತ ಪ್ರದೇಶಗಳಿಂದ ಹೊತ್ತು ತಂದು ಸಂಚಯಿಸಿರ್ತಕ್ಕಂತಹ ಮಣ್ಣಿಗೆ ನಾವು ಏನಂತ ಹೇಳ್ತೀವಿ, ಮೆಕ್ಕಲು ಮಣ್ಣು ಅಂತ ಹೇಳಿ ಕರಿತೀವಿ. ಮೆಕ್ಕಲು ಮಣ್ಣು ಅತಿ ಹೆಚ್ಚಾಗಿ ಎಲ್ಲಿಂದ ಸಂಚಯಿಸಿರುತ್ತೆ, ನದಿಗಳು ಹಾಗೆ ಪರ್ವತ ಪ್ರದೇಶಗಳಿಂದ. ಸೊ ನಮ್ಮ ಭಾರತ ದೇಶದಲ್ಲಿ ಮೆಕ್ಕಲು ಮಣ್ಣಿಗೆ ಕಂಪೇರ್ ಮಾಡಿದ್ರೆ ಬೇರೆ ಎಲ್ಲ ಮಣ್ಣುಗಳು ಕಡಿಮೆ ಪ್ರಮಾಣದಲ್ಲಿ ಇರುವಂಥದ್ದು. ಸೊ ಕಪ್ಪು ಮಣ್ಣಾಗಿರ್ಬೋದು ಅಥವಾ ಕೆಂಪು ಮಣ್ಣಾಗಿರ್ಬೋದು, ಪರ್ವತ ಮಣ್ಣು, ಇವುಗಳಿಗೆ ಕಂಪೇರ್ ಮಾಡಿದರೆ ಮೆಕ್ಕಲು ಮಣ್ಣು ಎಲ್ಲ ಮಣ್ಣುಗಳಿಗಿಂತ ಬಹಳ ವಿಸ್ತಾರವಾಗಿರುವಂತಹ ಪ್ರದೇಶದಲ್ಲಿ ಹರಡಿರುವಂಥದ್ದು. ಈ ಮೆಕ್ಕಲು ಮಣ್ಣು ಏನಿದೆ, ಸುಮಾರು 7.7 ದಶಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಮಣ್ಣು. ಹಾಗಾದರೆ ಯಾವ ಪ್ರದೇಶದಲ್ಲಿ ಅಥವಾ ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಮೆಕ್ಕಲು ಮಣ್ಣು ಕಂಡು ಬರುತ್ತೆ ಅಂತ ಹೇಳಿದ್ರೆ, ಉತ್ತರ ಪ್ರದೇಶ ಆಗಿರಬಹುದು, ಬಿಹಾರ, ಪಶ್ಚಿಮ ಬಂಗಾಳ, ಒರಿಸ್ಸಾ, ಪಂಜಾಬ್, ಹರಿಯಾಣ, ಹಾಗೆಯೇ ಅಸ್ಸಾಂ ರಾಜ್ಯದ ಬ್ರಹ್ಮಪುತ್ರ ಕಣಿವೆಯ ಭಾಗವನ್ನು ಈ ಮೆಕ್ಕಲು ಮಣ್ಣು ಆವರಿಸಿರುವಂಥದ್ದು. ಅಷ್ಟೇ ಅಲ್ಲದೆ ನರ್ಮದಾ ಹಾಗೆ ತಪತಿ ನದಿಗಳ ಕಣಿವೆಗಳಾಗಿರ್ಬೋದು, ಇನ್ನು ಪರ್ಯಾಯ ಪ್ರಸ್ಥಭೂಮಿಯ 2 ಕಡೆಗಳಲ್ಲಿ ಇರತಕ್ಕಂತಹ ತೀರ ಪ್ರದೇಶಗಳು ಕೂಡ ಯಾವ ಮಣ್ಣಿನಿಂದ ನಿರ್ಮಿತ ಆಗಿರುವಂಥದ್ದು, ಈ ಮೆಕ್ಕಲು ಮಣ್ಣಿನಿಂದ ನಿರ್ಮಿತ ಆಗಿರುವಂಥದ್ದು. ಈ ಮೆಕ್ಕಲು ಮಣ್ಣಿನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರೆ ಅಲ್ವಾ, ಮೆಕ್ಕಲು ಮಣ್ಣಿನಿಂದ ಯಾವೆಲ್ಲ ಬೆಳೆಗಳನ್ನು ನಾವು ಬೆಳಿಬಹುದು, ಯಾವ ಬೆಳೆಗಳನ್ನು ಬೆಳೆಯೋದಕ್ಕೆ ಮೆಕ್ಕಲು ಮಣ್ಣು ಸೂಕ್ತ ಅಂತ ಹೇಳಿದ್ರೆ, ಗೋಧಿ ಆಗಿರಬಹುದು, ಭತ್ತ, ಕಬ್ಬು, ಹತ್ತಿ ಮತ್ತು ಸೆಣಬು ಈ ಪ್ರದೇಶಗಳಲ್ಲಿ ಬೆಳೆಯಬಹುದಾದಂತಹ ಬೆಳೆಗಳು ಅಥವಾ ಮೆಕ್ಕಲು ಮಣ್ಣಿನಲ್ಲಿ ಬೆಳೆಯಬಹುದಾದಂತಹ ಬೆಳೆಗಳು ಅಂತ ಹೇಳ್ಬೋದು. ಸೊ ಪಂಜಾಬಲ್ಲಿ ಮೆಕ್ಕಲು ಮಣ್ಣು ಜಾಸ್ತಿ ಇರೋದ್ರಿಂದ ಪಂಜಾಬ್ನಲ್ಲಿ ಏನು ಗೋಧಿಯ ಉತ್ಪಾದನೆ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಮೆಕ್ಕಲು ಮಣ್ಣನ್ನು ಈ ಪ್ರದೇಶಗಳಲ್ಲಿ ಜಾಸ್ತಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ಎರಡನೇದಾಗಿ ಕಪ್ಪು ಮಣ್ಣು. ಈ ಒಂದು ಕಪ್ಪು ಮಣ್ಣನ್ನು ರೇಗೂರ್ ಮಣ್ಣು ಅಂತಲೂ ಕೂಡ ಕರೆಯುವಂಥದ್ದು. ಹಾಗೆಯೇ ಈ ಮಣ್ಣು, ಕಪ್ಪು ಮಣ್ಣು ಏನಿದೆ, ಹತ್ತಿ ಬೆಳೆ ಬೆಳೆಯೋದಕ್ಕೆ ಬಹಳಾನೇ ಸೂಕ್ತವಾಗಿರ್ತಕ್ಕಂತಹ ಮಣ್ಣು. ಹಾಗಾಗಿ ಇದನ್ನು ಕಪ್ಪು ಹತ್ತಿ ಬೆಳೆಯುವಂತಹ ಮಣ್ಣು ಅಂತಲೂ ಕೂಡ ಕರೆಯುವಂಥದ್ದು. ಸೊ ಹಾಗಾದರೆ ಈ ಕಪ್ಪು ಮಣ್ಣು ಎಷ್ಟು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ, 5.46 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಕಪ್ಪು ಮಣ್ಣು ಕಂಡುಬರುವಂಥದ್ದು. ಈ ಒಂದು ಕಪ್ಪು ಮಣ್ಣಿನ ಪ್ರದೇಶವನ್ನು ನಾವು
ಡೆಕ್ಕನ್ ಟ್ರ್ಯಾಪ್ ಅಂತಲೂ ಕೂಡ ಕರೆಯುವಂಥದ್ದು. ಹಾಗೆಯೇ ಈ ಮಣ್ಣೇನಿದೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿ ಆಗಿರುವಂಥದ್ದು. ಇದರಲ್ಲಿ ಜೇಡಿ ಮಣ್ಣಿನ ಕಣಗಳು ಕೂಡ ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರುವಂಥದ್ದು. ಈ ಮಣ್ಣು ಫಲವತ್ತಾಗಿದ್ದು ತೇವಾಂಶವನ್ನು ಹಿಡಿದಿಟ್ಟುಕೊಳ್ತಕ್ಕಂತಹ ಸಾಮರ್ಥ್ಯ ಕೂಡ ಈ ಕಪ್ಪು ಮಣ್ಣಿಗೆ ಇರುವಂಥದ್ದು. ಹಾಗಾದ್ರೆ ಕಪ್ಪು ಮಣ್ಣು ಯಾವ ಯಾವ ದೇಶದಲ್ಲಿ, ಯಾವ ರಾಜ್ಯದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಆಗಿರಬಹುದು, ಗುಜರಾತ್, ಮಧ್ಯಪ್ರದೇಶ, ಆಂಧ್ರ ಪ್ರದೇಶದ ಪಶ್ಚಿಮ ಭಾಗ, ಇನ್ನು ನಮ್ಮ ಕರ್ನಾಟಕ ಅಂತ ಬಂದಾಗ ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಹೆಚ್ಚಿನ ಸಂಖ್ಯೆಯಲ್ಲಿ, ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುವಂಥದ್ದು. ಇನ್ನು ಈ ಒಂದು ಕಪ್ಪು ಮಣ್ಣೇನಿದೆ ಕಬ್ಬಿಣ, ಸುಣ್ಣ ಹಾಗೆಯೇ ಮೆಗ್ನೀಷಿಯಂ ಕಾರ್ಬೋನೇಟ್ಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಪ್ಪು ಮಣ್ಣು ಒಳಗೊಂಡಿರುವಂಥದ್ದು. ಅಂದರೆ ಹೆಚ್ಚಿನ ಮಟ್ಟದಲ್ಲಿ ಮೆಗ್ನೀಷಿಯಂ ಕಾರ್ಬೋನೇಟ್ಗಳು ಹಾಗೆ ಕಬ್ಬಿಣ, ಸುಣ್ಣದ ಪ್ರಮಾಣ ಕಪ್ಪು ಮಣ್ಣಲ್ಲಿ ಇರೋವಂಥದ್ದು. ಇನ್ನು ಇದು ಒಣ ಬೇಸಾಯಕ್ಕೆ ಸೂಕ್ತವಾಗಿರ್ತಕ್ಕಂತಹ ಒಂದು ಮಣ್ಣಾಗಿದ್ದು ಹತ್ತಿ ಆಗಿರಬಹುದು, ಜೋಳ, ಗೋಧಿ, ಈರುಳ್ಳಿ, ಮೆಣಸಿನಕಾಯಿ, ಹೊಗೆ ಸೊಪ್ಪು, ಎಣ್ಣೆ ಕಾಳುಗಳಾಗಿರಬಹುದು, ನಿಂಬೆಹಣ್ಣು, ದ್ರಾಕ್ಷಿ ಎಲ್ಲ ಬೆಳೆಗಳನ್ನು ಕೂಡ ನಾವು ಈ ಕಪ್ಪು ಮಣ್ಣಿನಲ್ಲಿ ಬೆಳೀತಾ ಹೋಗ್ತೀವಿ. ಕಪ್ಪು ಮಣ್ಣು ಈ ಬೆಳೆಗಳನ್ನು ಬೆಳೆಯೋದಕ್ಕೆ ಬಹಳನೇ ಸೂಕ್ತ. ಇದರ ಜೊತೆಗೆ ಏನು ಹತ್ತಿ ಬೆಳೆ ಬೆಳೆಯೋದಕ್ಕಂತೂ ಇದು ಬಹಳನೇ ಸೂಕ್ತವಾಗಿರ್ತಕ್ಕಂತಹ ಮಣ್ಣು ಅಂತ ಹೇಳ್ಬೋದು. ಇನ್ನು ಮೂರನೇದಾಗಿ ಕೆಂಪು ಮಣ್ಣು. ಈ ಒಂದು ಕೆಂಪು ಮಣ್ಣುಗಳು ಹೆಚ್ಚಿನ ಮಟ್ಟದಲ್ಲಿ ಎಲ್ಲಿ ಕಾಣೋದಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಪ್ರಸ್ಥಭೂಮಿಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಕೆಂಪು ಮಣ್ಣು ಇರೋವಂಥದ್ದು. ಹಾಗೆಯೇ ಇದು ಸುಮಾರು 5.18 ಲಕ್ಷ ಚದರ ಕಿಲೋಮೀಟರ್ ಭೂಪ್ರದೇಶದಲ್ಲಿ ಈ ಒಂದು ಕೆಂಪು ಮಣ್ಣು ಕಂಡು ಬರುವಂಥದ್ದು. ಹಾಗೆಯೇ ದಕ್ಷಿಣದಲ್ಲಿ ಇರ್ತಕ್ಕಂತಹ ಕನ್ಯಾಕುಮಾರಿಯಿಂದ ಹಿಡಿದು ಉತ್ತರದಲ್ಲಿ ಇರುವಂತಹ ಮಧ್ಯಪ್ರದೇಶದ ಝಾನ್ಸಿಯವರೆಗೂ ಕೂಡ ಈ ಒಂದು ಕೆಂಪು ಮಣ್ಣಿನ ಪ್ರದೇಶ ಹರಡಿರುವಂಥದ್ದು. ಹಾಗೆ ಈ ಕಡೆ ಪಶ್ಚಿಮ ಅಂತ ಬಂದಾಗ ಪಶ್ಚಿಮದಲ್ಲಿ ಗುಜರಾತಿನ ಕಚ್ ಪ್ರದೇಶದಿಂದ ಪೂರ್ವದಲ್ಲಿ ಇರುವಂತಹ ಜಾರ್ಖಂಡ್ನ ರಾಜ್ಮಹಲ್ ಬೆಟ್ಟಗಳ ತನಕನೂ ಕೂಡ ಕೆಂಪು ಮಣ್ಣಿನ ಒಂದು ಪ್ರಾಂತ್ಯ ಅಥವಾ ಪ್ರದೇಶ ವ್ಯಾಪಿಸಿರುವಂಥದ್ದು. ಹಾಗಾದರೆ ಈ ಕೆಂಪು ಮಣ್ಣಿನಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೀತಕ್ಕಂತಹ ಬೆಳೆಗಳು ಯಾವುದು ಅಂತ ಹೇಳಿದ್ರೆ ನಾವು ರಾಗಿಯನ್ನು ಬೆಳಿಬಹುದು, ಹಾಗೆ ಹೊಗೆ ಸೊಪ್ಪನ್ನು ಬೆಳಿಬಹುದು, ಇನ್ನು ಎಣ್ಣೆ ಕಾಳುಗಳಾಗಿರ್ಬೋದು. ಇದೆಲ್ಲವನ್ನು ಕೂಡ ನಾವು ಕೆಂಪು ಮಣ್ಣಿನಲ್ಲಿ ಬೆಳಿಬಹುದಾಗಿರ್ತಕ್ಕಂತಹ ಬೆಳೆಗಳು. ಇನ್ನು ನೀರಾವರಿಯ ಸೌಲಭ್ಯವಿರ್ತಕ್ಕಂತಹ ಪ್ರದೇಶಗಳಲ್ಲಿ ಭತ್ತ, ಕಬ್ಬು, ಹತ್ತಿ ಈ ರೀತಿಯಾದಂತಹ ಬೆಳೆಗಳನ್ನು ಕೂಡ ನಾವು ಬೆಳಿಬಹುದು ಕೆಂಪು ಮಣ್ಣಿನಲ್ಲಿ. ಆದರೆ ಅಲ್ಲಿ ಯಾವ ವ್ಯವಸ್ಥೆ ಇರಬೇಕು, ನೀರಾವರಿಯ ಒಂದು ವ್ಯವಸ್ಥೆ ಹೆಚ್ಚಿನ ಮಟ್ಟದಲ್ಲಿ ಇದ್ದಾಗ ನಾವು ಭತ್ತ, ಕಬ್ಬು ಮತ್ತು ಹತ್ತಿ ಈ ರೀತಿಯಾದಂತಹ ಬೆಳೆಗಳನ್ನು ನಾವು ಸಾಮಾನ್ಯವಾಗಿ ಬೆಳಿಬಹುದು. ಇನ್ನು ನಾಲ್ಕನೇದಾಗಿ ಜಂಬಿಟ್ಟಿಗೆ ಮಣ್ಣು. ಈ ಒಂದು ಜಂಬಿಟ್ಟಿಗೆ ಮಣ್ಣನ್ನು ನಾವು ಲ್ಯಾಟರೈಟ್ ಮಣ್ಣು ಅಂತಲೂ ಕೂಡ ಕರಿತೀವಿ. ಸೊ ಈ ಜಂಬಿಟ್ಟಿಗೆ ಮಣ್ಣನ್ನು ನಾವು ಎಲ್ಲಿ ಜಾಸ್ತಿ ನೋಡೋದಕ್ಕೆ ಸಿಗುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯಾವ ಪ್ರದೇಶಗಳಲ್ಲಿ 200 ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಬೀಳುತ್ತೋ ಆ ಪ್ರದೇಶಗಳಲ್ಲಿ ನಾವು ಈ ಒಂದು ಜಂಬಿಟ್ಟಿಗೆ ಅಥವಾ ಲ್ಯಾಟರೈಟ್ ಮಣ್ಣನ್ನು ನೋಡೋದಕ್ಕೆ ಸಿಗುತ್ತೆ. ಸೊ ಈ ಜಂಬಿಟ್ಟಿಗೆ ಮಣ್ಣು ನೋಡೋದಕ್ಕೆ ಕೆಂಪು ಕಲರಲ್ಲಿ ಇರುತ್ತೆ. ಯಾಕೆ ಕೆಂಪು ಬಣ್ಣದಲ್ಲಿ ಇರುತ್ತೆ ಜಂಬಿಟ್ಟಿಗೆ ಮಣ್ಣು ಅಂತ ಹೇಳಿದ್ರೆ ಜಾಸ್ತಿ ಮಳೆ ಬೀಳೋದ್ರಿಂದ ಮಳೆ ಬಿದ್ದು ಮಣ್ಣಲ್ಲಿ ಇರ್ತಕ್ಕಂತಹ ಕೆಲವೊಂದು ಲವಣಾಂಶಗಳೇನಾಗುತ್ತೆ ಕಂಪ್ಲೀಟ್ ಆಗಿ ತೊಳಸಲ್ಪಡುತ್ತೆ ಅಥವಾ ಹೊರಟು ಹೋಗುತ್ತೆ. ಕೇವಲ ಏನು ಉಳ್ಕೊಳ್ಳುತ್ತೆ ಕಬ್ಬಿಣದ ಆಕ್ಸೈಡ್ ಹಾಗೆ ಅಲ್ಯೂಮಿನಿಯಂಗಳು ಮಾತ್ರ ಮೇಲ್ಪದರದಲ್ಲಿ ಉಳ್ಕೊಂಡಿರುತ್ತೆ. ಹಾಗಾಗಿ ಈ ಒಂದು ಮಣ್ಣು ನೋಡೋದಕ್ಕೆ ಕೆಂಪು ಬಣ್ಣ ಇರುವಂಥದ್ದು ಜಂಬಿಟ್ಟಿಗೆ ಮಣ್ಣು. ಇನ್ನು ಮಳೆಯ ನೀರು ಲವಣಗಳನ್ನು ಕಂಪ್ಲೀಟ್ ಆಗಿ ಕರಗಿಸಿ ಏನು ಮಾಡುತ್ತೆ ದ್ರಾವಣದ ರೂಪದಲ್ಲಿ ಅಂದರೆ ಲಿಕ್ವಿಡ್ ರೂಪದಲ್ಲಿ ಭೂಮಿಯ ಜಾಸ್ತಿ ಆಳದವರೆಗೆ ಹೋಗಿ ಸೇರ್ಕೊಂಡಿರುತ್ತೆ. ಹಾಗಾಗಿ ಮೇಲ್ಪದರದ ಮಣ್ಣಿನಲ್ಲಿ ಕರಗದೇ ಇರತಕ್ಕಂತಹ ಕಬ್ಬಿಣದ ಆಕ್ಸೈಡ್ ಹಾಗೆ ಅಲ್ಯೂಮಿನಿಯಂಗಳು ಮಾತ್ರ ಉಳ್ಕೊಂಡಿರೋವಂಥದ್ದು. ಇನ್ನು ಈ ಒಂದು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಅಷ್ಟೇನೂ ಫಲವತ್ತತೆ ಇರೋದಿಲ್ಲ. ಕಪ್ಪು ಮಣ್ಣು ಹಾಗೇನೆ ಏನು ಕೆಂಪು ಮಣ್ಣಲ್ಲಿ ಇರ್ತಕ್ಕಂತಹ ಫಲವತ್ತತೆ ಏನಿದೆ ಜಂಬಿಟ್ಟಿಗೆ ಮಣ್ಣಲ್ಲಿ ನಮಗೆ ನೋಡೋಕ್ಕೆ ಸಿಗೋದಿಲ್ಲ. ಹಾಗೆಯೇ ಇಲ್ಲಿ ಸಾರಜನಕ ಹಾಗೆಯೇ ಲವಣಗಳ ಕೊರತೆನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಜಂಬಿಟ್ಟಿಗೆ ಮಣ್ಣಲ್ಲಿ ನಾವು ಕಾಣೋದಕ್ಕೆ ಸಿಗುತ್ತೆ. ಇನ್ನು ಭಾರತದಲ್ಲಿ ಎಷ್ಟು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಜಂಬಿಟ್ಟಿಗೆ ಮಣ್ಣನ್ನು ನಾವು ನೋಡ್ತೀವಿ ಅಂತ ಹೇಳಿದ್ರೆ 2.48 ಲಕ್ಷ ಚದರ ಕಿಲೋಮೀಟರ್ನಲ್ಲಿ ನಾವು ಜಂಬಿಟ್ಟಿಗೆ ಮಣ್ಣನ್ನು ಭಾರತದಲ್ಲಿ ನೋಡಬಹುದು. ಎಲ್ಲೆಲ್ಲಿ ಜಾಸ್ತಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಪಶ್ಚಿಮ ಘಟ್ಟಗಳಾಗಿರ್ಬೋದು, ಹಾಗೆ ವಿಂಧ್ಯ ಪರ್ವತ, ಸಾತ್ಪುರ ಮತ್ತು ರಾಜ್ಮಹಲ್ ಬೆಟ್ಟಗಳು, ಇನ್ನು ಪೂರ್ವಾಚಲ ಪ್ರದೇಶಗಳಲ್ಲಿ ಈ ಒಂದು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟರೈಟ್ ಮಣ್ಣನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ನೋಡಬಹುದು. ಈ ಒಂದು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಬೆಳಿಬಹುದಾದಂತಹ ಒಂದು ಬೆಳೆಗಳು ಯಾವುದು ಅಂತ ಹೇಳಿದ್ರೆ ಕಾಫಿ ಮತ್ತು ಟೀ. ಸೊ ಈ ರೀತಿಯಾಗಿರ್ತಕ್ಕಂತಹ ತೋಟಗಾರಿಕೆ ಬೆಳೆಗಳಿಗೆ ಮಾತ್ರನೇ ಈ ಜಂಬಿಟ್ಟಿಗೆ ಮಣ್ಣು ಬಹಳ ಉಪಯುಕ್ತ ಅಂತ ಹೇಳ್ಬೋದು.
ಇನ್ನು ಐದನೇದಾಗಿ ಮರುಭೂಮಿ ಮಣ್ಣು. ಈ ಒಂದು ಮರುಭೂಮಿಯ ಹೆಸರೇ ಇದೆ ಮರುಭೂಮಿ ಅಂತ ಹೇಳಿಬಿಟ್ಟು. ಎಲ್ಲಿ ನಾವು ಜಾಸ್ತಿ ನೋಡ್ತೀವಿ ಅಂತ ಹೇಳಿದ್ರೆ ಮರುಭೂಮಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಮರುಭೂಮಿಗಳಲ್ಲಿ ಅತಿ ಕಡಿಮೆ ಮಳೆ ಬೀಳುತ್ತೆ, ಹಾಗೆಯೇ ಹೆಚ್ಚಿನ ಮಟ್ಟದ ಒಂದು ಉಷ್ಣಾಂಶ ಇರುತ್ತೆ ಮತ್ತು ತಾಪಮಾನ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾದಂತಹ ಪ್ರದೇಶಗಳಲ್ಲಿ ಇಂತಹ ಮಣ್ಣು ನಿರ್ಮಾಣಗೊಳ್ಳುವಂಥದ್ದು. ಈ ಒಂದು ಮಣ್ಣು ಕೆಂಪು ಕಲರ್ ಹಾಗೆಯೇ ಕಂದು ಬಣ್ಣವನ್ನು ಹೊಂದಿರೋ ಅಂಥದ್ದು, ಕೆಂಪು ಹಾಗೆ ಕಂದು ಬಣ್ಣವನ್ನು ಹೊಂದಿರತಕ್ಕಂತಹ ಮರುಭೂಮಿಯ ಮಣ್ಣುಗಳು. ಇನ್ನು ನೀವು ಈ ಒಂದು ಮರುಭೂಮಿಯಲ್ಲಿ ಸಿಗ್ತಕ್ಕಂತಹ ಮಣ್ಣಿಗೆ ಎಷ್ಟೇ ನೀರನ್ನು ಹಾಕಿದ್ರೂ ಕೂಡ ಅದು ತಡ್ಕೊಳ್ಳೋದಿಲ್ಲ, ಅದು ಆದಷ್ಟು ಬೇಗ ಬತ್ತು ಹೋಗುತ್ತೆ. ನೀವು ನೀರು ಹಾಕಿದ ಕ್ಷಣಕ್ಕೇನೆ ಅದು ಬತ್ತು ಹೋಗುತ್ತೆ. ಏನಕ್ಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ ಕಣಗಳ ನಡುವೆ ಹೆಚ್ಚಿನ ಮಟ್ಟದ ಒಂದು ರಂಧ್ರತೆ ಇರೋದ್ರಿಂದ ನೀರು ನಿಲ್ಲದೆ ತೀವ್ರವಾಗಿ ಅದು ಬತ್ತು ಹೋಗ್ತಾ ಇರುತ್ತೆ, ಹಾಗೆಯೇ ಬೇಗನೆ ಆರ್ದ್ರತೆ ಕಡಿಮೆ ಆಗ್ತಾ ಹೋಗುತ್ತೆ ಈ ಒಂದು ಮರುಭೂಮಿಯ ಮಣ್ಣಲ್ಲಿ. ಸೊ ಭಾರತದಲ್ಲಿ ಈ ಮಣ್ಣು ಸುಮಾರು 1.4 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿಕೊಂಡಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಸಜ್ಜೆ ಆಗಿರ್ಬೋದು, ಖರ್ಜೂರ, ಈ ಎರಡು ಬೆಳೆಗಳನ್ನು ನಾವು ಮರುಭೂಮಿ ಮಣ್ಣಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳಿಬಹುದು. ಹಾಗೆಯೇ ಭಾರತದ ವಾಯುವ್ಯ ಭಾಗದ ರಾಜಸ್ಥಾನ ಆಗಿರ್ಬೋದು, ಪಂಜಾಬ್ ಆಗಿರ್ಬೋದು, ಹರಿಯಾಣ ರಾಜ್ಯಗಳಲ್ಲಿ, ಇನ್ನು ಪಶ್ಚಿಮದ ಗುಜರಾತಿನ ಕಚ್ ಪ್ರದೇಶ ಆಗಿರ್ಬೋದು, ಅರಾವಳಿ ಶ್ರೇಣಿಯ ಪಶ್ಚಿಮ ಭಾಗಗಳು, ಇಲ್ಲಿ ನಾವು ಈ ರೀತಿಯಾದಂತಹ ಮಣ್ಣನ್ನು ನಾವು ನೋಡ್ತಾ ಹೋಗ್ತೀವಿ. ಇನ್ನು ಆರನೇದಾಗಿ ಪರ್ವತ ಮಣ್ಣು. ಈ ಒಂದು ಪರ್ವತ ಮಣ್ಣು ಏನಿದೆ ಹೆಚ್ಚಿನ ಮಟ್ಟದಲ್ಲಿ ಒಂದು ಕೊಳೆತಂತಹ ಜೈವಿಕ ಅಂಶಗಳನ್ನು ಈ ಮಣ್ಣು ಹೊಂದಿರೋ ಅಂಥದ್ದು. ಹಾಗೆಯೇ ಪರ್ವತಗಳಲ್ಲಿ ನಿರ್ಮಾಣಗೊಂಡಿರ್ತಕ್ಕಂತಹ ಈ ಮಣ್ಣೇನಿದೆ ಇಳಿಜಾರಿನ ಮೈದಾನ ಪ್ರದೇಶದ ಕಡೆಗೆ ಇದು ಇಳಿದು ಬರೋ ಅಂಥದ್ದು. ಈ ಒಂದು ಮಣ್ಣಲ್ಲಿ ನಾವು ಸಾರಜನಕ ಆಗಿರಬಹುದು, ಹಾಗೆಯೇ ಸಾವಯವ ಅವಶೇಷಗಳನ್ನು ನಾವು ಹೆಚ್ಚಾಗಿ ಪರ್ವತ ಮಣ್ಣಲ್ಲಿ ನೋಡೋದಕ್ಕೆ ಸಿಗುತ್ತೆ. ಪರ್ವತ ಮಣ್ಣಲ್ಲಿ ಬೆಳಿಬಹುದಾದಂತಹ ಬೆಳೆಗಳು ಯಾವುದು ಅಂತ ಹೇಳಿದ್ರೆ ಕಾಫಿ ಆಗಿರ್ಬೋದು, ಚಹಾ ಅಂದರೆ ಟೀ ಆಗಿರ್ಬೋದು, ಸಾಂಬಾರ ಪದಾರ್ಥಗಳು ಮತ್ತು ಕೆಲವೊಂದು ಹಣ್ಣುಗಳನ್ನು ಬೆಳೆಸೋದಕ್ಕೂ ಕೂಡ ಪರ್ವತ ಮಣ್ಣು ಬಹಳ ಸೂಕ್ತ ಅಂತ ಹೇಳ್ಬೋದು. ಹಿಮಾಲಯದ ಪಾದ ಬೆಟ್ಟಗಳು, ಇನ್ನು ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಬಿಹಾರ, ಪಶ್ಚಿಮ ಬಂಗಾಳ ಆಗಿರ್ಬೋದು ಮತ್ತು ಪರ್ವತ ಪ್ರದೇಶಗಳಲ್ಲಿ ಈ ಒಂದು ಮಣ್ಣುಗಳನ್ನು ನಾವು ನೋಡ್ತಾ ಹೋಗ್ಬೋದು. ಇನ್ನು ಮಣ್ಣಿನ ಸವೆತ ಹಾಗೆ ಮಣ್ಣಿನ ಸವೆತಕ್ಕೆ ಏನೆಲ್ಲ ಕಾರಣಗಳು ಅಂತ ಹೇಳಿಬಿಟ್ಟು ಮೊದಲನೇದಾಗಿ ಮಣ್ಣಿನ ಸವೆತ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಭೂಮಿಯ ಮೇಲ್ಮೈಯಲ್ಲಿ ಒಂದು ಸಡಿಲವಾಗಿರ್ತಕ್ಕಂತಹ ಒಂದು ಪದರ ಕಂಡುಬರುತ್ತೆ. ಈ ಒಂದು ಪದರ ಏನಿದೆ ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಅಂದರೆ ಹರಿತಕ್ಕಂತಹ ನೀರಾಗಿರ್ಬೋದು, ಬಹಳ ಜೋರಾಗಿ ಬೀಸ್ತಕ್ಕಂತಹ ಗಾಳಿ ಆಗಿರ್ಬೋದು, ಸಮುದ್ರದ ಅಲೆ, ಸೊ ಈ ರೀತಿಯಾದಂತಹ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವಂತಹ ಒಂದು ಕ್ರಿಯೆ ಆಗುತ್ತೆ ಆ ಒಂದು ಸಂದರ್ಭದಲ್ಲಿ. ಸೊ ಈ ರೀತಿ ಸ್ಥಳಾಂತರ ಹೊಂದುವಂತಹ ಕ್ರಿಯೆಯನ್ನು ನಾವು ಮಣ್ಣಿನ ಸವೆತ ಅಥವಾ ಭೂಕುಸಿತ ಅಂತ ಹೇಳಿ ಕರೆಯುವಂಥದ್ದು. ಹಾಗಾದ್ರೆ ಈ ಮಣ್ಣಿನ ಸವೆತ ಅಥವಾ ಭೂಕುಸಿತಕ್ಕೆ ಏನೆಲ್ಲ ಕಾರಣಗಳು ಅಂತ ಹೇಳಿದ್ರೆ ಮೊದಲನೇದಾಗಿ ಅರಣ್ಯಗಳ ನಾಶ ಆಗಿರ್ಬೋದು, ಹಾಗೆ ಹೆಚ್ಚು ಮೇಯಿಸೋದು ಆಗಿರ್ಬೋದು. ಅಂತಂದ್ರೆ ನಾವು ದನ ಕರುಗಳನ್ನ, ಬೇರೆ ಬೇರೆ ಪ್ರಾಣಿಗಳನ್ನ ಈ ಅರಣ್ಯ ಭಾಗಕ್ಕೆ ಕರ್ಕೊಂಡು ಹೋಗಿ ಮೇಯಿಸೋದಾಗಿರ್ಬೋದು, ಅಥವಾ ಅವೈಜ್ಞಾನಿಕ ಬೇಸಾಯ ಆಗಿರಬಹುದು, ಹಾಗೆಯೇ ಅಧಿಕ ನೀರಾವರಿ ಬಳಕೆ ಆಗಿರ್ಬೋದು. ಇದೆಲ್ಲವೂ ಕೂಡ ಏನಾಗ್ತಾ ಇದೆ, ಮಣ್ಣಿನ ಸವೆತ ಅಥವಾ ಭೂಕುಸಿತಕ್ಕೆ ಹೆಚ್ಚಿನ ಮಟ್ಟದ ಒಂದು ಕಾರಣ ಆಗ್ತಾ ಇರುವಂಥದ್ದು. ಫಾರ್ ಎಕ್ಸಾಂಪಲ್, ಇವಾಗ ಇಟ್ಟಿಗೆ ಆಗಿರ್ಬೋದು, ಹೆಂಚು, ಮಡಿಕೆ ತಯಾರಿಕೆ ಮಾಡುವಂಥದ್ದು, ಈ ಮುಂತಾದವುಗಳಿಂದ ಮೇಲ್ಮಣ್ಣು ನಾಶವಾಗಿ ಅನುಪಯುಕ್ತವಾಗಿರ್ತಕ್ಕಂತಹ ಮಣ್ಣು ಮಾತ್ರ ಏನಾಗ್ತಿದೆ, ಉಳ್ಕೊಳ್ತಾ ಇದೆ. ಸೊ ಇದಿಷ್ಟು ಏನು ಮಣ್ಣಿನ ಸವೆತ ಹಾಗೆ ಮಣ್ಣಿನ ಸವೆತಕ್ಕೆ ಕಾರಣಗಳು ಏನು ಅಂತ. ಇನ್ನು ಈ ಒಂದು ಮಣ್ಣಿನ ಸವೆತದಿಂದ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ ಅಥವಾ ಏನೆಲ್ಲ ಪರಿಣಾಮಗಳಾಗ್ತಾ ಇದೆ ಮಣ್ಣಿನ ಸವೆತದಿಂದ ಅಂತ ಹೇಳಿದ್ರೆ, ಮಣ್ಣಿನ ಒಂದು ಸವೆತದಿಂದ ನದಿಗಳಲ್ಲಿ ಹೂಳು ತುಂಬಿಕೊಂಡು ಪ್ರವಾಹಕ್ಕೆ ದಾರಿ ಆಗ್ತಾ ಇದೆ. ಪ್ರವಾಹ ಜಾಸ್ತಿ ಆಗ್ತಾ ಇದೆ ಈ ಒಂದು ಮಣ್ಣಿನ ಸವೆತ ಅಥವಾ ಭೂಕುಸಿತದಿಂದ. ಇನ್ನು ನದಿಯ ಪಾತ್ರದಲ್ಲಿ ಹೂಳು ತುಂಬಿಕೊಂಡಿರೋದ್ರಿಂದ ನದಿಗಳು ತಮ್ಮ ಒಂದು ದಿಕ್ಕನ್ನು ಅಥವಾ ತಮ್ಮ ಒಂದು ಹರಿವಿನ ಪಾತ್ರವನ್ನು ಬದಲಾಯಿಸ್ತಾ ಇದ್ದಾವೆ. ಜಲಾಶಯ ಆಗಿರ್ಬೋದು, ಹಾಗೆ ಕೆರೆಗಳಲ್ಲಿ ಹೂಳು ತುಂಬಿಕೊಂಡಿರೋದ್ರಿಂದ ನೀರನ್ನು ಸಂಗ್ರಹಿಸ್ತಕ್ಕಂತಹ ಅವುಗಳ ಸಾಮರ್ಥ್ಯ ಏನಾಗ್ತಾ ಇದೆ, ಕಂಪ್ಲೀಟ್ ಆಗಿ ಕಡಿಮೆ ಆಗ್ತಾ ಇದೆ. ಇನ್ನು ಭೂಸವೆತದಿಂದ ಭೂಮಿಯಲ್ಲಿ ಇಂಗುವಂತಹ ಒಂದು ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಸ್ವಾಭಾವಿಕ ಚಿಲುಮೆಗಳೇನಿದ್ದಾವೆ ಅದು ಕಂಪ್ಲೀಟ್ ಆಗಿ ಬತ್ತಿ ಹೋಗ್ತಾ ಇದೆ. ಇನ್ನು ನಮ್ಮೆಲ್ಲರಿಗೂ ಕೂಡ ಗೊತ್ತು, ನಮ್ಮ ಭಾರತ ದೇಶ ಒಂದು ಕೃಷಿ ಪ್ರಧಾನ ದೇಶ ಅಂತ ಹೇಳಿ. ಸೊ ಇದರಿಂದ ಭೂಸವೆತ ವ್ಯವಸಾಯದ ಉತ್ಪಾದನೆ ಮೇಲೂ ಕೂಡ ಹೆಚ್ಚಿನ ಮಟ್ಟದ ಒಂದು ಪರಿಣಾಮವನ್ನು ಬೀರ್ತಾ ಇದೆ. ಇದರಿಂದ ಏನಾಗ್ತಾ ಇದೆ, ಫಲವತ್ತತೆ ಹಾಗೆ ಉತ್ಪಾದನೆಯನ್ನು ಕಾಪಾಡೋದಕ್ಕೆ ಮಣ್ಣಿನ ಸವೆತವನ್ನು ನಾವು ತಡೆಗಟ್ಟೋದು ಬಹಳನೇ ಅಗತ್ಯವಾಗಿರುವಂಥದ್ದು. ಹಾಗಾದರೆ ನಾವು ಯಾವ ರೀತಿಯಾಗಿ ನಾವು ಮಣ್ಣಿನ ಸಂರಕ್ಷಣೆಯನ್ನು ಮಾಡಬಹುದು, ಈ ಒಂದು ಭೂಸವೆತದಿಂದ ಅಥವಾ ಮಣ್ಣಿನ ಸವೆತದಿಂದ ಹೇಗೆ ಪಾರಾಗಬಹುದು ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವಿಲ್ಲಿ
ಮಣ್ಣಿನ ಸಂರಕ್ಷಣೆ ಅಂದೇನು ಅನ್ನೋದು ತಿಳ್ಕೊಬೇಕಾಗುತ್ತೆ. ಮಣ್ಣಿನ ಒಂದು ಸವೆತ ಅಥವಾ ಭೂ ಸವೆತ ಏನಿದೆ ಅದನ್ನು ತಡೆಗಟ್ಟೋದು ಹಾಗೆ ಅದರ ಒಂದು ಫಲವತ್ತತೆಯನ್ನು ಕಾಪಾಡೋದನ್ನೇ ನಾವಿಲ್ಲಿ ಮಣ್ಣಿನ ಸಂರಕ್ಷಣೆ ಅಂತ ಹೇಳಿ ಕರಿತೀವಿ. ಅದ್ರ ಜೊತೆಗೆ ನಾವು ಏನು ಮಾಡಬೇಕಾಗತ್ತೆ, ಫಲವತ್ತತೆ ಕಡಿಮೆ ಆಗದೇ ಇರೋ ಹಾಗೆ ಸುಸ್ಥಿರ ರೀತಿಯಲ್ಲಿ ನಾವು ಮಣ್ಣನ್ನು ಬಳಕೆ ಮಾಡಬೇಕಾಗತ್ತೆ. ಜೊತೆಗೆ ನಿರಂತರವಾಗಿ ನಾವು ಬೆಳೆಯನ್ನು ಉತ್ಪಾದನೆ ಮಾಡಬೇಕಾಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಾವು ಮಣ್ಣಿನ ಒಂದು ನಿರ್ವಹಣೆಯನ್ನು ಮಾಡಬಹುದು. ಹಾಗೆಯೇ ದೇಶದ ಒಂದು ಕೃಷಿ ಸಂಬಂಧ ಯೋಜನೆಗಳಲ್ಲಿ ಇದಕ್ಕೆ ಹೆಚ್ಚಿನ ಮಟ್ಟದ ಒಂದು ಇಂಪಾರ್ಟೆನ್ಸನ್ನು ಕೂಡ ನೀಡಿರೋ ಅಂಥದ್ದು. ಹಾಗೆಯೇ ಮಣ್ಣಿನ ಸವೆತವನ್ನು ತಡೆಗಟ್ಟೋದಕ್ಕೆ ಬೇರೆ ಬೇರೆ ವಿಧಾನಗಳನ್ನು ಕೂಡ ನಾವು ನೋಡಬಹುದಾಗಿದೆ. ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದಾಗಿರ್ಬೋದು, ಹಾಗೆಯೇ ಅಡ್ಡ ಬದುಗಳನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಸ್ಟೆಪ್ ಬೈ ಸ್ಟೆಪ್ ನಾವು ವ್ಯವಸಾಯ ಕ್ಷೇತ್ರಗಳನ್ನು ನಿರ್ಮಾಣ ಮಾಡೋದಾಗಿರಬಹುದು, ಅರಣ್ಯ ನಾಶವನ್ನು ತಡೆಗಟ್ಟೋದು, ಹಾಗೆಯೇ ಅರಣ್ಯಗಳ ಒಂದು ಬೆಳವಣಿಗೆಯನ್ನು ನಾವು ಪ್ರೋತ್ಸಾಹ ಮಾಡೋದಾಗಿರಬಹುದು, ಅತಿಯಾಗಿ ಮೇಯಿಸೋದನ್ನು ಅಂದರೆ ಪ್ರಾಣಿಗಳನ್ನು ಅತಿಯಾಗಿ ಕಾಡಿಗೆ ಕಳಿಸಿ ಮೇಯಿಸೋದನ್ನು ಕಂಟ್ರೋಲ್ ಮಾಡೋದಾಗಿರ್ಬೋದು, ನೀರನ್ನು ಮಿತವಾಗಿ ಬಳಕೆ ಮಾಡೋದಾಗಿರ್ಬೋದು, ಇನ್ನು ಚೆಕ್ ಡ್ಯಾಮ್ಗಳ ಒಂದು ನಿರ್ಮಾಣ ಮಾಡೋದಾಗಿರ್ಬೋದು. ಸೊ ಇದೆಲ್ಲವನ್ನು ಸಹ ನಾವು ಮಾಡ್ತಾ ಬಂದರೆ ನಮ್ಮ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಬಹುದು. ಹಾಗೆಯೇ ಮಣ್ಣಿನ ಸವೆತವನ್ನು ನಾವು ಕಡಿಮೆ ಮಾಡಬಹುದು ಈ ಇಷ್ಟು ವಿಧಾನಗಳಿಂದ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಭಾರತದ ಮಣ್ಣುಗಳು ಪಾಠದ ವಿವರಣೆ. ಸೊ ಈ ಒಂದು ಪಾಠ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನಿಮಗೆ ಪರೀಕ್ಷೆಯ ದೃಷ್ಟಿಯಿಂದ ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.